ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ಉಪರಿ ಪಂಚಮಿ ಕೂಡ ಇದೆ ಈ ದಿವಸ ಉಪರಿ ಪಂಚಮಿಯೂ ಇದೆ. ಈ ಕಾರಣದಿಂದಾಗಿ ಈ ದಿವಸವೇ ಶ್ರೀ ಶ್ರೀ ಶಂಕರಾಚಾರ್ಯರ ಜಯಂತಿ. ಶಂಕರಾಚಾರ್ಯರಿಂದಾಗಿಯೇ ಭಾರತಕ್ಕೆ ಇಷ್ಟು ಧಾರ್ಮಿಕ ವೈಭವತೆ ಬಂದಿದೆ ಅಂತಂದರೆ ತಪ್ಪೇನೂ ಇಲ್ಲ. ಕಾರಣ 8ನೇ ಶತಮಾನ 7-8ನೇ ಅದರ ಪೂರ್ವದಲ್ಲಿ ತುಂಬ ನಮ್ಮ ಸಂಸ್ಕೃತಿಗೆ, ನಮ್ಮ ಸನಾತನ ಆಚರಣೆಗಳಿಗೆಲ್ಲ ಧಕ್ಕೆ ಬಂದಿತ್ತು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ಭಾರತ ಹಲವು ಧಾರ್ಮಿಕವಾಗಿ ಆಚರಣೆಗಳಿಂದಾಗಿ, ಚಿಂತನೆಗಳಿಂದಾಗಿ ತುಂಬ ವಿಭಾಗವಾಗಿಬಿಟ್ಟಿತ್ತು. ಒಬ್ಬೊಬ್ಬರದು ಒಂದೊಂದು ಮತ, ಒಬ್ಬೊಬ್ಬರದು ಒಂದೊಂದು ದಾರಿ ಆಗಿಬಿಟ್ಟಿತ್ತು. ಭಾರತ ದೇಶ ಇದು ಅಖಂಡ ಭಾರತ, ಖಂಡ ತುಂಡವಾಗಬಾರ್ದು. ಈ ಕಾರಣದಿಂದಾಗಿ ಯಾವ ಥರ ಜನರನ್ನು ಸರಿಪಡಿಸೋದು, ಇದಕ್ಕೊಂದು ಮಹಾಶಕ್ತಿ ಬೇಕಾಗುತ್ತೆ. ಯಾವಾಗ ಭಗವಂತ ಹೇಳ್ತಾನಲ್ಲ ಭಗವದ್ಗೀತೆಯಲ್ಲಿ, ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ಸಂಭವಾಮಿ ಯುಗೆ ಯುಗೆ ಅಂತ. ಯಾವಾಗ ಗ್ಲಾನಿ ಅಂದರೆ ಯಾವಾಗ ಅದಕ್ಕೆ ತೊಂದರೆ ಉಂಟಾಗುತ್ತೋ ಆ ಸಂದರ್ಭದಲ್ಲಿ ಭಗವಂತನ ಅವತಾರ ಆಗುತ್ತೆ ಅಂತ. ಅದು ಯಾವುದೋ ರೂಪದಲ್ಲಿ ಆಗುತ್ತೆ ಅಂತ. ಹೀಗೆ ಇಂಥ ಒಂದು ವಿಚಿತ್ರವಾದ ಇದ್ದ ಸಂದರ್ಭದಲ್ಲಿ ಬ್ರಹ್ಮ, ವಿಷ್ಣು ಇತ್ಯಾದಿ ಋಷಿಗಣವೆಲ್ಲ ಪರಮೇಶ್ವರನ ಕೈಲಾಸಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತು. ಏನಪ್ಪ ಹೀಗಾಗ್ಬಿಟ್ಟಿದೆ ಸನಾತನ ಸಂಸ್ಕೃತಿಯ ಬೀಡು ನೆಲೆ, ಯಾವ ಕ್ಷೇತ್ರವೋ ಭಾರತ, ಅಲ್ಲಿ ಹೀಗಾಗ್ಬಿಟ್ಟಿದೆ ಅಂತ ಹೇಳಿ ಪರಮೇಶ್ವರನಲ್ಲಿ ವಿನಂತಿಯನ್ನು ಮಾಡಿಕೊಂಡ್ರು. ದೇವತೆಗಳಿಗೆಲ್ಲ ಇಲ್ಲಿ ಅವತರಿಸೋದು, ಈ ಭಾರತದಲ್ಲಿ ನೆಲೆಸೋದು ಅಂತಂದರೆ ಅಷ್ಟು ಇಷ್ಟ. ಹಾಗಾಗಿಯೇ ಈ ದೇಶದಲ್ಲೇ ಎಲ್ಲರ ಅವತಾರಗಳು ಆಗಿವೆ. ಅದನ್ನು ನಾವು ಕಂಡಿದ್ದೀವಿ, ಇತಿಹಾಸ ಅದನ್ನು ಗುರುತಿಸಿದೆ. ಅದೇ ರೀತಿಯಲ್ಲಿ ಇದೊಂದು ಘಟನೆ ನಡೆಯಿತು. ಪರಮೇಶ್ವರ ಅವರಿಗೆ ಆಶೀರ್ವಾದವನ್ನು ಮಾಡಿದ. ಮತ್ತೆ ಪುನರುತ್ಥಾನವಾಗುತ್ತೆ, ಭಾರತೀಯ ಸಂಸ್ಕೃತಿ ಎದ್ದು ನಿಲ್ಲುತ್ತೆ. ನನ್ನಿಂದಲೇ ನಾನೇ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತೀನಿ ಅಂತ ಹೇಳಿ ಪರಮೇಶ್ವರ ಅವರಿಗೆಲ್ಲ ಅಭಯವನ್ನು ಕೊಟ್ಟ. ಆ ವೇಳೆಗೆ ನಮ್ಮ ಕೇರಳ ರಾಜ್ಯದಲ್ಲಿ ಶಿವಗುರು ಮತ್ತು ಆರ್ಯಾಂಬೆ ಅಂತಕ್ಕಂಥ ದಂಪತಿ ಮಕ್ಕಳಿರಲಿಲ್ಲ. ಈ ಕಾರಣದಿಂದಾಗಿ ಇವತ್ತಿನ ತ್ರಿಶೂರ್ ಇದೆಯಲ್ಲ, ಅಲ್ಲಿ ವೃಷಾಚಲೇಶ್ವರ ಅಂತ ಒಂದು ದೇವಸ್ಥಾನ, ಈಶ್ವರನ ದೇವಸ್ಥಾನ, ಅಲ್ಲಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ರು. ಒಂದು ಸತ್ಸಂತಾನ ಬೇಕು, ಈ ಕಾರಣದಿಂದಾಗಿ ಶಿವನ ಸೇವೆಯನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಕನಸಾಗತ್ತೆ ಅವರಿಗೆ, ಸಂತಾನಕ್ಕೆ ಸೂಚನೆ ಆ ರೀತಿಯಲ್ಲಿ ಪರಮೇಶ್ವರನೇ ಬಂದು ಕೇಳ್ತಾನೆ, ನೋಡಿ ತುಂಬ ದೀರ್ಘಾಯುಷ್ಯ ಇರತಕ್ಕಂಥ ಮಂದಮತಿಗಳಾದ ಹಲವು ಮಕ್ಕಳನ್ನು ನಿಮಗೆ ದಯಪಾಲಿಸಲಾ, ಅಥವಾ ಸರ್ವಜ್ಞನು ಅಲ್ಪಾಯುಷ್ಯ ಆಗಿರ್ತಕ್ಕಂಥ ಒಬ್ಬ ಮಗನನ್ನು ಕೊಡಲಾ ಅಂತ. ಇಲ್ಲ, ಅಲ್ಪಾಯುಷ್ಯ ಯಾವುದೂ ಚಿಂತೆ ಇಲ್ಲ, ಒಬ್ಬ ಸರ್ವಜ್ಞ ಬೇಕಾಗಿದೆ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ರು. ಆ ರೀತಿಯಲ್ಲಿ ವೈಶಾಖ ಶುಕ್ಲ ಪಂಚಮಿ ದಿವಸ ಶಿವನ ಕೃಪೆಯಿಂದ ಶಿವನೇ ಅವತರಿಸಿದ. ಶಿವಗುರು ಮತ್ತು ಆರ್ಯಾಂಬೆಯರಲ್ಲಿ ಈ ಶಂಕರ, ಸಾಕ್ಷಾತ್ ಶಂಕರನೇ ಅವತಾರವಾದ. ಚಿಕ್ಕ ವಯಸ್ಸಿನಲ್ಲೇ ತುಂಬ ಅಪ್ರತಿಮ ಶಕ್ತಿ, ಅದನ್ನು ಊರವರೆಲ್ಲ ಕಾಣ್ತಾ ಇದ್ದರು. ಏನು ತೇಜಸ್ಸು! ಒಂದು ಸಲ ಪಾಠ ಹೇಳಿಕೊಟ್ರೆ ಎಲ್ಲವೂ ಹಾಗೆ ಏಕಸಂಧಿಗ್ರಾಹಿ ಅಂತಾರಲ್ಲ, ಒಂದು ಸಲ ಹೇಳಿದ್ರೆ ಸಾಕು, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲವೂ ಹಾಗೆ ಸ್ಥಿರವಾಗಿ ಉಳಿದು ಬಿಡುತ್ತೆ ಹೃದಯದಲ್ಲಿ. ಆ ರೀತಿಯ ಒಂದು ವ್ಯಕ್ತಿತ್ವ, ಅದು ಪರಮೇಶ್ವರನೇ ಆಗಿರೋದ್ರಿಂದ ಅಂಥ ಶಕ್ತಿ ಬರುತ್ತೆ ಕೆಲವರಿಗೆ, ಅವತಾರ ಪುರುಷರಿಗೆ ಹಾಗೆ. ಆ ರೀತಿಯಲ್ಲಿ ಶಂಕರರ ಒಂದು ಪ್ರಭಾವ ಎಲ್ಲ ಕಡೆ ಹರಡಿತ್ತು. ಅವರಿಗೆ ವೈರಾಗ್ಯ ಚಿಕ್ಕ ಬಾಲ್ಯದಲ್ಲೇ ಈ ಸಂಸಾರ ಇತ್ಯಾದಿಗಳ ಇವುಗಳಿಗಿಂತ ಹೆಚ್ಚಾಗಿ ವಸ್ತುತಃ ಅವರು ಜ್ಞಾನವನ್ನು ತುಂಬಬೇಕಾಗಿದೆ, ದೇಶವನ್ನು ಸರಿಪಡಿಸಬೇಕಾಗಿದೆ, ಈ ಗುರಿಯಿಂದ ಬಂದದ್ದಲ್ವ. ಹೀಗಾಗಿ ಪುಟ್ಟ ವಯಸ್ಸಿನಲ್ಲೇ ಅವರು ಸನ್ಯಾಸವನ್ನು ತೆಗೆದುಕೊಂಡು, ಕಥೆ ಬಹಳ ವಿಸ್ತಾರವಾಗಿದೆ, ನಾನು ತುಂಬ ಹ್ರಸ್ವ ಮಾಡಿ ಹೇಳ್ತಾ ಇದ್ದೀನಿ, ಮುಖ್ಯವಾದ ಸಾರವನ್ನು ಹೇಳ್ತಾ ಇದ್ದೀನಿ. ಆ ಚಿಕ್ಕ ವಯಸ್ಸಿನಲ್ಲಿ ಎಂಥ ವೈರಾಗ್ಯ ಬಂದು ವಿದ್ಯೆಯನ್ನು ಸಂಪೂರ್ಣವಾಗಿ ತಿಳಿಯಬೇಕು. ತನ್ಮೂಲಕ ನಮ್ಮ
ಆ ವಿದ್ಯೆಯೊಳಗಿನ ಅಡಕವಾಗಿರತಕ್ಕಂಥ ಆನಂದ, ವಸ್ತುತಃ ಏನಿದೆ ವಿದ್ಯೆಯಲ್ಲಿ? ಆನಂದ ತುಂಬಿದೆ. ಅರಿವಿನಲ್ಲಿ ಆನಂದ ಇದೆ ಅನ್ನೋದನ್ನು ಸಾಬೀತು ಮಾಡಬೇಕು, ಎಲ್ಲರಿಗೂ ಮನಮುಟ್ಟುವ ಹಾಗೆ ಹೇಳಬೇಕು. ಇದು ಅವರ ಉದ್ದೇಶವಾಗಿತ್ತು. ಆ ದೃಷ್ಟಿಯಲ್ಲಿ ಅವರು ಬಾಲ್ಯ ಪಾಠವನ್ನು ಮುಗಿಸಿಕೊಂಡು ಅವರು ನೇರವಾಗಿ ಗುರುವನ್ನು ಅರಸಿ ಹೊರಟದ್ದು ನರ್ಮದಾ ನದಿ ತೀರಕ್ಕೆ. ಎಲ್ಲಿಯ ಕಾಲಡಿ, ಎಲ್ಲಿಯ ನರ್ಮದಾ ನದಿ, ಅಲ್ಲಿಂದ ಅಲ್ಲಿಗೆ ನಡಿಗೆಯಲ್ಲಿ ಹೋಗಿದ್ದು, ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಿದ್ದು. ಗುರುವನ್ನು ಅರಸಲಿಕ್ಕೆ ಆ ಪುಟ್ಟ ವಯಸ್ಸಿನಲ್ಲಿ ಇನ್ನೆಂಥ ವಿವೇಕ ತುಂಬಿದೆ. ಹಾಗೆ ಬಂದು ಅಲ್ಲಿ ಗೋವಿಂದ ಭಗವತ್ಪಾದರು ಅಂತ ಅವರು ಅದ್ವೈತ ತತ್ವ ಯಾವುದಿದೆ, ತತ್ವ ಅಂತಂದರೆ ಅದು ಅದಾಗಿರ್ತಕ್ಕಂಥದ್ದು. ಪರಮಾತ್ಮ ಅಂತಕ್ಕಂಥ ವಿಶಿಷ್ಟವಾದ ಶಕ್ತಿ ಯಾವುದಿದೆ ಅದು ಎಲ್ಲ ಕಡೆಗೂ ಇದೆ, ಅದನ್ನು ತುಂಡರಿಸಲಿಕ್ಕೆ ಸಾಧ್ಯವಿಲ್ಲ, ಸರ್ವವ್ಯಾಪಕವಾಗಿದೆ ಅದು. ಹೇಗೆ 100 ಕನ್ನಡಿಗಳನ್ನು ಇಟ್ಟುಬಿಟ್ಟು ಸೂರ್ಯನನ್ನು, ಬೆಳಗುವ ಸೂರ್ಯನನ್ನು ತೋರಿಸಿದ್ರೆ ಯಾವ ಕನ್ನಡಿಯಲ್ಲಿದ್ದಾನೆ ಅಂದರೆ ಎಲ್ಲ ಕನ್ನಡಿಯಲ್ಲೂ ಇದ್ದಾನಲ್ವ. ಆ ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ಆ ಪರಮಾತ್ಮನ ಚೈತನ್ಯ ಶಕ್ತಿ ಅನ್ನೋದಿದೆ. ಹಾಗಾಗಿಯೇ ನಾವೆಲ್ಲ ಉಸಿರಾಡ್ತಾ ಇದ್ದೀವಿ. ಅದಿಲ್ಲ ಅಂತಂದರೆ ಒಂದು ಸತ್ತ ಹೆಣಕ್ಕೆ ಎಲ್ಲವೂ ಇರುತ್ತೆ, ಕೈ, ಕಾಲು, ಮೂಗು, ಕಣ್ಣು ಎಲ್ಲ ಇರ್ತದೆ. ಆದರೆ ಅದು ಮಾತಾಡುತ್ತೆ, ಓಡಾಡುತ್ತೆ? ಇಲ್ಲ. ಯಾಕೆ ಅಂದರೆ ಆ ಚೈತನ್ಯ ಇಲ್ಲ. ಆ ಚೈತನ್ಯ ಅಂತಕ್ಕಂಥದ್ದು ಪರಮಾತ್ಮ, ಅದು ಎಲ್ಲರಲ್ಲೂ ಇದೆ. ಹೀಗಾಗಿ ಎಲ್ಲರೂ ಕೂಡ ಸಮಾನರು, ಎಲ್ಲರಲ್ಲೂ ಆ ವಿಶೇಷವಾದ ಪರಬ್ರಹ್ಮ ಶಕ್ತಿ ಅಂತಕ್ಕಂಥದ್ದಿದೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಬಾಹ್ಯದಲ್ಲಿ ಅವರ ರೂಪ ಬೇರೆ ಇರಬಹುದು, ಅವರ ನಾಮ ಬೇರೆ ಇರಬಹುದು, ಆದರೆ ಆ ಸತ್ವ ಅದು ಒಂದೇ ಆಗಿದೆ, ಆ ತತ್ವ ಅದು ಒಂದೇ ಆಗಿದೆ. ಇದನ್ನು ಗೋವಿಂದ ಭಗವತ್ಪಾದರಿಂದ ಚೆನ್ನಾಗಿ ಅರ್ಥ ಮಾಡಿಕೊಂಡು ಇದನ್ನು ಜನತೆಗೆ ತಿಳಿಸಬೇಕು. ಹೀಗಾಗಿ ನೀವೆಲ್ಲ ಕಿತ್ತಾಡ್ತಾ ಇದ್ದೀರಲ್ಲಪ್ಪ, ಆ ಮತ, ಈ ಮತ, ಮತ್ತೊಂದು ಮಗದೊಂದು ಅಂತ. ಇದಲ್ಲ, ಏಕಶಕ್ತಿ ಅದು. ಹೀಗಾಗಿ ಕಾಶಿಯಲ್ಲಿ ಅದೇ ಸಾಬೀತಾಗಿದ್ದು. ಒಬ್ಬ ಚಂಡಾಲ, ಅವರಿಗೆ ಅದುವರೆಗೆ ಅಷ್ಟು ಅರಿವಾಗಿರಲಿಲ್ಲ. ಚಂಡಾಲ ಬಂದು ಹೇಳಿದ ಮೇಲೆ ಇನ್ನಷ್ಟು ಸ್ಪಷ್ಟತೆ ಸಿಕ್ತು. ಅವರು ಮಣಿಕರ್ಣಿಕಾ ಘಟ್ಟ ಯಾವುದಿದೆ ಇವತ್ತು ನಾವು ನೋಡ್ತೀವಿ, ಅಲ್ಲಿಂದ ಆ ಮೆಟ್ಟಲನ್ನು ಇಳ್ಕೊಂಡು ನಡ್ಕೊಂಡು ಬರ್ತಾ ಇದ್ದರು. ಎದುರುಗಡೆ ಒಬ್ಬ ಚಂಡಾಲ ಬಂದ. ಸ್ವಾಮಿಗಳು ಬರ್ತಾ ಇರುವಾಗ ಸಹಜ ತಾನೆ, ದಾರಿ ಬಿಡಿ, ದಾರಿ ಬಿಡಿ ಅಂತ. ಅದೇ ರೀತಿಯಲ್ಲಿ ಚಂಡಾಲ ಬಂದು ತಳ್ಳಿದ್ರು. ಚಂಡಾಲ ಅಂದರೆ ಸ್ಮಶಾನ ಕಾಯ್ತಾ ಇದ್ದಂಥ ಒಬ್ಬ ವ್ಯಕ್ತಿ. ಅವನು ಸ್ವಾಮಿಗಳನ್ನು ತಡೆದು ಕೇಳ್ದ, ಅಪ್ಪ ಸ್ವಾಮಿ, ದಾರಿ ಬಿಡು ಅಂತ ಇದೆಯಲ್ಲ, ಯಾರಿಗೆ ಹೇಳ್ತಾ ಇದೆಯಾ ನೀನು? ಈ ಶರೀರಕ್ಕೆ ಹೇಳ್ತಾ ಇದೆಯಾ, ಅಥವಾ ನಾನು ನಿಂತಿರೋ ನೆಲ, ನೀನು ನಿಂತಿರೋ ನೆಲ ಒಂದೇ ಆಗಿದೆ, ಈ ನೆಲದಿಂದ ನಾನು ದೂರ ಆಗಬೇಕಾ? ಅಥವಾ ನಾವು ಸುತ್ತಮುತ್ತ ನಮ್ಮ ಇಲ್ಲಿ ಹರಿದಾಡ್ತಾ ಇರ್ತಕ್ಕಂಥ ಗಾಳಿ, ಅದನ್ನೇ ನಾನು ಸೇವಿಸ್ತಾ ಇದ್ದೇನೆ, ನೀನು ಅದೇ ಸೇವಿಸ್ತಾ ಇದೆಯಾ? ಇಲ್ಲಿಂದ ವಿಭಾಗವಾಗಲ್ಲ, ಯಾವುದನ್ನು ನೀನು ಹೇಳ್ತಾ ಇದೆಯಾ ಅಂತ. ಚಂಡಾಲನ ಪ್ರಶ್ನೆಗಳಿಗೆ ಶಂಕರರಿಗೆ ಮೈ ಬೆಚ್ಚಗಾಯಿತು. ಆಗ ಅವರಿಗೆ ಸ್ಪಷ್ಟ ಅರಿವಾಯಿತು. ಆಗ ಅವರು ಮನುಷ್ಯ ಪಂಚಕ ಬರೆದರು. ಜಾಗೃತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ವ್ಯಾಸಂ ವಿದುಜ್ಜೃಂಭತೆ ಬ್ರಹ್ಮಾದಿ ಪಿಪೀಲಿಕಾಂತತನುಷು ಪ್ರೋತ ಜಗತ್ಸಾಕ್ಷಿಣೆ ಸಯೇವ ಅಹಂ ನ ಚ ದೃಶ್ಯವಸ್ತು ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷಾ ಮಮ ಅಂತ. ಆ ಕ್ಷಣ ಅನ್ನಿಸ್ತವರಿಗೆ ಪಿಪೀಲಿಕ, ಒಂದು ಇರುವೆಯಿಂದ ಹಿಡಿದು ಬ್ರಹ್ಮನವರೆಗೆ ಯಾವುದು ಎಲ್ಲ ಜಂತುಗಳಲ್ಲೂ ವ್ಯಾಪಕವಾಗಿದೆಯೋ ಅದು ಪರಬ್ರಹ್ಮ ವಸ್ತು. ಇಲ್ಲಿ ಭೇದ ಇಲ್ಲ. ನಾನು ಬೇರೆ, ನೀನು ಬೇರೆ, ಅವನು ಬೇರೆ, ಅವಳು ಬೇರೆ, ಈ ಭೇದ ಇರಬಾರ್ದು, ಇಲ್ಲ ಕೂಡ. ಹೀಗಾಗಿ ಚಂಡಾಲ ಹೇಳಿದಂಥ ಯಾವ ಉಪದೇಶ ಇದೆ ಅದನ್ನು ನಾನು ಸ್ವೀಕರಿಸಿ ಅವನನ್ನು ಗುರು ಅಂತ ಸ್ವೀಕರಿಸ್ತೀನಿ ಅಂತ ಹೇಳಿ ಭಗವತ್ಪಾದರು ಆ ಹೊತ್ತಿನಿಂದ ಸರ್ವಸಮಾನತೆ ಅಂದರೆ ಏನು, ಸಮಾನತೆ ಅಂತಕ್ಕಂಥದ್ದನ್ನು ನಾವು ವ್ಯಕ್ತಿಗಳಿಂದಲೋ ಅಥವಾ ಬಣ್ಣದಿಂದಲೋ ಅಳಿಲಿಕ್ಕಾಗಲ್ಲ. ಅದರ ಅಳತೆ ಕಡ್ಡಿ ಬೇರೆ ಇದೆ. ಯಾವುದು ಸಮಾನತೆ? ಅದು ಒಳಗಿರ್ತಕ್ಕಂಥ ಜೀವ, ಪರಮಾತ್ಮ. ಆ ಪರಮಾತ್ಮ ಶಕ್ತಿಯಿಂದ ಪ್ರತಿಯೊಬ್ಬರೂ ಉಸಿರಾಡ್ತಾ ಇದ್ದಾರೆ.
ಪ್ರತಿಯೊಬ್ಬರ ಇರುವಿಕೆಗೆ ಕಾರಣವಾದ ಸಮಾನತೆ ಯಾವುದಪ್ಪ ಅಂದರೆ ಆ ಉಸಿರು, ಆ ಪರಮಾತ್ಮ. ಹೀಗಾಗಿ ಎಲ್ಲರೂ ಸಮಾನರು, ಯಾರಿಗೂ ಭೇದವಿಲ್ಲ. ಯಾವ ಜಾತಿ, ಯಾವ ಮತ, ಯಾವ ವರ್ಗ ಇದಿರಬಾರ್ದು ಭಾರತದಲ್ಲಿ ಅಂತ ಹೇಳಿ ಭಾರತದಾದ್ಯಂತ 4 ಬಾರಿ ಅವರು ಕಾಲಿನ ನಡಿಗೆಯಲ್ಲಿ ಇಡೀ ಭಾರತವನ್ನು ಸಂಚರಿಸಿ ಭಾರತದ 4 ದಿಕ್ಕುಗಳಲ್ಲೂ ಅವರ ಪೀಠವನ್ನು ಕಾಣ್ತೀವಿ ನಾವು. ಅಲ್ಲಿ ಜ್ಯೋತಿರ್ಮಠ ಅಂತ ಎಲ್ಲಿ ಭಗವತ್ಪಾದರು ಲೀನವಾದರೋ ಅಲ್ಲಿ ಮಠ ಸ್ಥಾಪನೆ ಮಾಡಿ, ದ್ವಾರಕೆಯಲ್ಲಿ ಸ್ಥಾಪನೆ ಮಾಡಿ, ಇತ್ತ ಪೂರ್ವದಲ್ಲಿ ನಮ್ಮ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ಅಲ್ಲಿ ಮಠ ಸ್ಥಾಪನೆ ಮಾಡಿ, ಹೀಗೆ ನಮ್ಮ ದಕ್ಷಿಣ ದಿಕ್ಕಿಗೆ ನಮ್ಮ ಶೃಂಗೇರಿ, ಹೀಗೆ ಭಾರತದ 4 ದಿಕ್ಕುಗಳು, 4 ದಿಕ್ಕುಗಳಲ್ಲೂ ಈ ವಿಚಾರ ಸ್ಪಷ್ಟವಾದರೆ ಭಾರತ ಸಂಪೂರ್ಣವಾಗಿ ಸಮಾನತೆಯಿಂದ ಕೂಡುತ್ತೆ ಅಂತ ಅರ್ಥ ಮಾಡಿಕೊಂಡು ಅವರು ಹೋದ ಕಡೆಯಲ್ಲೆಲ್ಲ ಶಿಷ್ಯರನ್ನು ತಯಾರು ಮಾಡಿ ಅವರಲ್ಲಿ ಈ ಅದ್ವೈತ ತತ್ವವನ್ನು ತುಂಬಿ, ಅದ್ವೈತ ಅಂತಂದರೆ ಬೇರೆ ಇನ್ನೇನೂ ಅಲ್ಲ, ಬೇರೆ ಇನ್ನೇನೂ ಇಲ್ಲ, ಅದೊಂದರ ಹೊರತಾಗಿ ನಮ್ಮೊಳಗೆ ಏನಿದೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕಣ್ಣಿದೆ, ಕಾಲಿದೆ, ಕೈ ಇದೆ, ಎಲ್ಲರಿಗೂ ಇದೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಕಾಣ್ತಾ ಇದೆ ನಮಗೆ. ಆದರೆ ಬಾಹ್ಯದಿಂದ ಕಾಣ್ತಕ್ಕಂಥದ್ದು ಸತ್ಯವಲ್ಲ. ವಸ್ತುತಃ ಇವೆಲ್ಲವನ್ನು ಹಿಡಿದಿಟ್ಟಿರ್ತಕ್ಕಂಥದ್ದು ಆ ಪರಬ್ರಹ್ಮ ವಸ್ತು. ಹೀಗಾಗಿ ಅದು ಪರಮಸತ್ಯ. ಜಗತ್ತು ಅಂತಕ್ಕಂಥದ್ದು ಮಿಥ್ಯ. ಕಣ್ಣಿಗೆ ಮಿಥ್ಯ ಅಂದರೆ ಸುಳ್ಳು ಅಂತಲ್ಲ ಅರ್ಥ, ಬೇರೆ ರೂಪದಲ್ಲಿ ಕಾಣ್ತಾ ಇದೆ. ಈ ಕಾಲಕ್ಕೆ, ಈ ಕ್ಷಣಕ್ಕೆ ಅದರ ಸ್ವರೂಪ ಬದಲಾಗಿದೆ. ಈಗ ಮರಗಿಡಗಳಲ್ಲೆಲ್ಲ ಹಸಿರು ತುಂಬಿಬಿಟ್ಟಿದೆ. ಅದು ಈ ಕಾಲದಲ್ಲಿ ಮರ ತುಂಬಿಕೊಂಡಂಥ ಒಂದು ಸತ್ವ. ಆದರೆ ಶಿಶಿರದಲ್ಲಿ ನಾವು ಇದನ್ನು ಕಾಣೋಕ್ಕಾಗಲ್ಲ. ಕಾಲವಶಾತ್ ಮರದ ಎಲೆಗಳೆಲ್ಲ ಉದುರು ಹೋಗುತ್ತೆ. ಹಾಗಂತ ಮರ ಇಲ್ವಾ? ಮರ ಇದೆಯಲ್ಲ. ಹಾಗೆ ಯಾವುದು ಜೀವಪ್ರಾಯವೋ ಅದು ಮುಖ್ಯವಾದದ್ದು. ಅದೇ ಪರಬ್ರಹ್ಮ ವಸ್ತು, ಅದೇ ಈ ಜಗನ್ನಿಯಾಮಕ ವಸ್ತು. ಅದರಿಂದಾಗಿಯೇ ಎಲ್ಲರೂ ಬದುಕಿದ್ದಾರೆ, ಅದರಿಂದಾಗಿಯೇ ಎಲ್ಲರೂ ಮುಕ್ತಿಯನ್ನು ಹೊಂದುತ್ತಾರೆ. ಇದು ಸತ್ಯ. ಇದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಒಂದು ಸ್ತುತಿಯಿಂದ ಪ್ರಾರಂಭ ಮಾಡಿ, ಭಗವತ್ಪಾದರಿಗೆ ಚೆನ್ನಾಗಿ ಗೊತ್ತಿದೆ ನಮ್ಮಲ್ಲಿ ಬುದ್ಧಿ ತಾರತಮ್ಯ ಇದೆ, ಜೀವ ತಾರತಮ್ಯ, ಪರಮಾತ್ಮನ ತಾರತಮ್ಯ ಇಲ್ಲ. ಅದು ಹುಟ್ಟಿನಿಂದ ಬಂದಿರತಕ್ಕಂಥ ವಿಕಾರ. ಬೇರೆ ಬೇರೆಯವರಿಗೆ ಒಂದೊಂದು ರೀತಿಯ ಬುದ್ಧಿಮಟ್ಟ ಇರುತ್ತೆ. ಸರಳರಿಗೆ ಒಂದು ಪದ್ಯ ಬರೆದು ಭಜಗೋವಿಂದಂ ಸ್ತೋತ್ರವನ್ನು ಓದಿಬಿಟ್ರೆ ಗೊತ್ತಾಗುತ್ತೆ ನಮಗೆ ಪ್ರಪಂಚ ಅಂತಕ್ಕಂಥದ್ದು ಕಷ್ಟದಿಂದ, ನೋವಿನಿಂದ ಕೂಡಿದೆ. ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಭಗವಂತನ ಆರಾಧನೆ ಬಹಳ ಮುಖ್ಯ. ಅವನ ಆರಾಧನೆ ಮಾಡೋದರಿಂದ ನೋವಿನಿಂದ ಹೊರಗೆ ಬರಬಹುದು. ಆ ನೋವಿನಿಂದ ಹೊರಗೆ ಬರುವುದು ಹೇಗೆ? ತಾಳಿಕೊಳ್ಳುವ ಮನಸ್ಥಿತಿ ಬರುತ್ತೆ. ತಾಳ್ಮೆ ಬಂದಾಗ ನೋವನ್ನು ಸಹಿಸಿಕೊಳ್ತೀವಿ, ದಾಟ್ತೀವಿ ಆ ನೋವಿನ ಕ್ಷಣಗಳನ್ನು. ಆ ನೋವಿನ ಕ್ಷಣ ಸ್ವಲ್ಪ ಕಾಲದ್ದಾಗಿರುತ್ತೆ, ಆಮೇಲೆ ದಾಟಿ ಹೋಗುತ್ತೆ. ಇದೇ ನಿಜವಾದ ಬದುಕು. ಇದು ಆನಂದ, ಇದು ಸೌಂದರ್ಯ. ಇದನ್ನು ಒಂದು ಸ್ತುತಿಯಿಂದ ಪ್ರಾರಂಭ ಮಾಡಿ ಬ್ರಹ್ಮಸೂತ್ರಗಳವರೆಗೆ ಕಠಿಣವಾದ ಸೂತ್ರಗಳನ್ನು ಬಿಡಿಸಿ, ಇದು ಸರಳವಾಗಿದೆಯಪ್ಪ ಬದುಕು ಅಂತಕ್ಕಂಥದ್ದು, ಇದು ಅದ್ವೈತ ತತ್ವ. ಎಲ್ಲ ಕಡೆ ಪರಬ್ರಹ್ಮ ವಸ್ತು ಇರೋದರಿಂದ ಎಲ್ಲರನ್ನ ಗೌರವಿಸು, ಎಲ್ಲರಿಗೂ ನಮಸ್ಕರಿಸು, ಯಾರನ್ನೂ ದ್ವೇಷಿಸಬೇಡ. ಹೀಗೆ ಬಹಳ ವಿಶೇಷವಾದ ಒಂದು ಮಾರ್ಗದರ್ಶನ ಮಾಡಿ, ಉಪದೇಶ ಮಾಡಿ, ಇಡೀ ಭಾರತವನ್ನು ಛಿದ್ರವಾಗಿತ್ತಲ್ಲ ಅದೆಲ್ಲವನ್ನು ಹೀಗೆಲ್ಲ ಬಡದಾಡ್ಕೊಳ್ಬೇಡ್ರಪ್ಪ, ಒಳ್ಳೆಯದಲ್ಲ. ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಆಗಿದ್ದೀವಿ. ಹೀಗಾಗಿ ನಮ್ಮಲ್ಲಿ ಭೇದ ಬಂದರೆ ಪರಮಾತ್ಮನಲ್ಲಿ ಭೇದ ಕಂಡ ಹಾಗಾಗುತ್ತೆ. ಹೀಗಾಗಿ ಭೇದ ಮಾಡಬೇಡಿ ಅಂತ ದಿಕ್ಕು ದಿಕ್ಕಿಗೆ ಹೋಗಿ ಈ ಉಪದೇಶವನ್ನು ಕೊಟ್ಟು ಎಲ್ಲರಲ್ಲಿ ಒಂದು ಆ ಭಾರತೀಯ ಸಂಸ್ಕೃತಿ, ಆ ಸನಾತನ ಸಂಸ್ಕೃತಿಯ ಭವ್ಯತೆ ದಿವ್ಯತೆ ಏನು ಅನ್ನೋದನ್ನು ತಿಳಿಸಿಕೊಟ್ಟಂಥ ಮಹಾಮನೀಷಿಯವರು. ಅವರಿಂದಾಗಿ ಈ ದಿವಸ ಭಾರತಕ್ಕೆ ಯಾಕೆ ಈ ಮೌಲ್ಯ ಬಂದಿದೆ ಅಂತಂದರೆ ಭಗವತ್ಪಾದರು ಪಟ್ಟಂಥ ಶ್ರಮ ಅಷ್ಟು. ಆ ಚಿಕ್ಕ ವಯಸ್ಸಲ್ಲಿ 32 ವಯಸ್ಸಿಗೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತಂದರೆ ಅವರ ಗುಣ ಅದು ಸಾಮಾನ್ಯದ್ದ, ಪರಮೇಶ್ವರನಾಗಿರುವ ಕಾರಣಕ್ಕೆ ಅದಾಗಿದೆ. ಹೀಗಾಗಿ ಶಂಕರಾಚಾರ್ಯರು ಯಾರಪ್ಪ ಅಂತಂದರೆ ಸಾಕ್ಷಾತ್ ಪರಮೇಶ್ವರರೇ ಆಗಿದ್ದಾರೆ. ಪರಮೇಶ್ವರ ಬೇರೆ, ವಸ್ತುತಃ ಅವರು ಯಾರು, ಎಲ್ಲರೂ ಪರಮೇಶ್ವರ ಅಂತಲೇ ಹೇಳ್ತಾರೆ. ಭಗವತ್ಪಾದ ದೃಷ್ಟಿಯಲ್ಲಿ ನಿನ್ನ ಹೆಸರು ಬೇರೆ ಇರಬಹುದು, ನಿನ್ನ ರೂಪ ಬೇರೆ ಕಾಣ್ತಾ ಇರಬಹುದು,
ಆದರೆ ನೀನು ಪರಮಾತ್ಮನ ಅಂಶ. ಹೀಗಾಗಿ ಜಗತ್ತನ್ನೆಲ್ಲ ಸಮಾನತೆಯನ್ನು ಕಂಡಂಥ ದೊಡ್ಡ ವ್ಯಕ್ತಿಗಳು, ಅವರನ್ನು ಈ ದಿವಸ ಸ್ಮರಣೆ ಮಾಡಿಕೊಳ್ತಕ್ಕಂಥದ್ದು, ತನ್ನ ಮೂಲಕ ಸಮಾನತೆಯನ್ನು ನಾವು ಉಳಿಸ್ಕೊಳ್ತಕ್ಕಂಥದ್ದು ಅದು ಬಹಳ ಮುಖ್ಯ. ಹೀಗಾಗಿ ಈ ದಿವಸ ನಾವು ಅವರ ಸ್ತುತಿಗಳನ್ನು ಮತ್ತೊಮ್ಮೆ ಓದುವ ಮೂಲಕ, ಅವರ ಕೃತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳುವ ಮೂಲಕ, ಅಥವಾ ಅವರ ಉಪದೇಶಗಳನ್ನು ದೊಡ್ಡವರಿಂದ ಕೇಳಿ ತಿಳಿದುಕೊಳ್ಳುವ ಮೂಲಕ ಈ ಒಂದು ಆನಂದ, ಯಾವ ಭಾವ ಇದೆ ಅದನ್ನು ನಾವೆಲ್ಲರೂ ಹೊಂದಬಹುದು. ಹೃದಯದಲ್ಲಿ ಆನಂದವನ್ನು ತುಂಬಿಕೊಂಡು ಭಗವತ್ಪಾದರಿಗೆ ನಾವು ಶರಣಾಗಬಹುದು. ಇದನ್ನು ಈ ದಿವಸ ನಾವೆಲ್ಲ ಮಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.